ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿಯ ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಇದರಲ್ಲಿ 10ನೇ ಲೆಕ್ಕವನ್ನು ನೋಡೋಣ. 9.1 ಅಭ್ಯಾಸದಲ್ಲಿ ಗೋಪುರದ ಎಷ್ಟನೇದು 10ನೇದು 80 ಅಡಿ ಅಗಲವುಳ್ಳ ರಸ್ತೆಯ ಎರಡು ಬದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು ಪರಸ್ಪರ ಅಭಿಮುಖವಾಗಿ ನಿಂತಿವೆ. ಅವುಗಳ ನಡುವಿನ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿವೆ. ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಇಲ್ಲಿ ಎರಡು ಕಂಬಗಳದಾವಂತ ರಸ್ತೆಯ ಮೇಲೆ. ಇದು ರಸ್ತೆ, ಇಲ್ಲಿ ಎರಡು ಕಂಬಗಳು. ಎರಡು ಕಂಬಗಳು ಅಭಿಮುಖವಾಗಿವೆ ಮತ್ತು ಆ ರಸ್ತೆ ಉದ್ದ ಎಷ್ಟೈತಿ? 80 ಅಡಿ, ಹೌದಲ್ಲ? 80 ಅಡಿ ಐತಿ. ಇಲ್ಲಿ ಎರಡು ಕಂಬಗಳು ಪರಸ್ಪರ ಅಭಿಮುಖವಾಗಿ ನಿಂತಿವೆ. ಅವುಗಳ ಎತ್ತರ ಒಂದೇ, ಎರಡು ತರದ ಎತ್ತರ ಒಂದೇ ಆಗೈತಿ. ಅವುಗಳ ನಡುವಿನ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ, ಎಲ್ಲೇ ಒಂದ್ ಕಡೆ ಒಂದು ಬಿಂದು ಐತಿ. ಇಲ್ಲಿಂದ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಒಂದು ಎಷ್ಟೈತಿ? 60 ಡಿಗ್ರಿ ಐತಿ. ಇನ್ನೊಂದು ಎಷ್ಟೈತಿ? 30 ಡಿಗ್ರಿ. ಹೀಗಿದ್ರೆ ಕಂಬಗಳ ಎತ್ತರವನ್ನು ಕಂಡುಹಿಡಿಯಿರಿ ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿಗಿರುವ ದೂರ. ಕಂಬಗಳ ಎತ್ತರ ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ದೂರ, ಇದು ಬಿಂದುವಿನ ದೂರ. ಅಂದ್ರ ಏನ್ ಕೇಳಾರಲ್ಲಿ ಅಂತಂದ್ರೆ, ಕಂಬಗಳ ಎತ್ತರವನ್ನಂತೂ ಕಂಡುಹಿಡಿಬೇಕು. ಒಂದ್ ಎತ್ತರ ಕಂಡುಹಿಡಿದ್ರೆ ಎರಡನೇದು ಎತ್ತರ ತಾನ ಸಿಗ್ತದೆ, ಯಾಕಂದ್ರೆ ಎರಡೂ ಕಂಬಗಳ ಎತ್ತರ ಒಂದೇ ಆಗಿದೆ. ಇನ್ನ ಇದು ಕಂಬಗಳಿಂದ ರಸ್ತೆ ಮೇಲೆ ಏನು ಬಿಂದು ಐತಲ್ಲ, ಆ ಬಿಂದುವಿನ ದೂರ ಕಂಡುಹಿಡಿಯಿರಿ ಅಂತ ಹೇಳಿ. ಈಗ ಇದಕ್ಕೆ ನಾನು ಎ ಅಂತೀನಿ, ಇದು ಬಿ, ಈ ಪಾಯಿಂಟ್ ಸಿ, ಇದು ಡಿ, ಇದು ಇ. ಕರೆಕ್ಟಾ? ಈಗ ತ್ರಿಭುಜ ಎ ಬಿ ಸಿ ಯಲ್ಲಿ ನೋಡೋಣ. ಎ ಬಿ ಸಿ ಅಂತಂದ್ರೆ ಇಲ್ಲಿ ನಾವು ಈ 30 ಡಿಗ್ರಿ ಐತಿಲ್ಲ ಎ ಬಿ ಸಿ. ಕರೆಕ್ಟಾ? ಎ ಬಿ ಸಿಗೆ 30 ಡಿಗ್ರಿ ಕೋನ ಐತಿ. ಈಗ ನಾವು ಅಭಿಮುಖ ಬೈ ಪಾರ್ಶ್ವ ನೋಡೋಣ. ಅಭಿಮುಖ ಬೈ ಪಾರ್ಶ್ವ ಅಂತಂದ್ರ ಯಾವ್ದ್ರಾಗಿರುತ್ತೆ? ಟ್ಯಾನ್. ಎಷ್ಟು ಡಿಗ್ರಿ ಐತಿ ಇಲ್ಲಿ? 30 ಡಿಗ್ರಿ. ಅಭಿಮುಖ ಯಾವ್ದು? ಎ ಬಿ. ಮತ್ತೆ ಪಾರ್ಶ್ವ ಯಾವುದು? ಬಿ ಸಿ. ಟ್ಯಾನ್ 30 ಅಂದ್ರೆ ಎಷ್ಟು? 1/√3. ಎ ಬಿ ಅಂದ್ರೆ ಹೇಳ್ಯಾರ. ಆಮೇಲೆ ಬಿ ಸಿ ನಮ್ಗ ಗೊತ್ತಿಲ್ಲ. ಬಿ ಸಿ ಗೊತ್ತಿಲ್ಲ ಅಂತಂದ್ರೆ ನಾವಿಲ್ಲೇ ಸದ್ಯಕ್ಕೆ ಬಿ ಸಿ ಬರ್ಕೊಳ್ಳೋಣ. ಆಮೇಲೆ ಬಿ ಸಿ, ಈಗ ಬಿ ಸಿ ಈಸ್ ಈಕ್ವಲ್ ಟು, ಈಗ ಬಿ ಸಿ ಕಡೆ ತಗೊಳ್ಳೋಣ, √3 ಕಡೆ ತಗೊಳ್ಳೋಣ. ಅಂದ್ರೆ ಏನಾಗ್ತತಿ? √3 ಎ ಬಿ ಆಕತಿ. ಬಿ ಸಿ ಈಸ್ ಈಕ್ವಲ್ ಟು √3 ಎ ಬಿ. ಇನ್ನ ತ್ರಿಭುಜ, ಎರಡನೇ ತ್ರಿಭುಜ ಯಾವುದು? ತ್ರಿಭುಜ ಇ ಡಿ ಸಿ ಯಲ್ಲಿ ಕೋನ 60. ಯಾವುದು? ಇ ಡಿ ಸಿ ಯಲ್ಲಿ. ಇಲ್ಲಿ ಕೂಡ ನಾವು ಅಭಿಮುಖ ಬೈ ಪಾರ್ಶ್ವ ನೋಡೋಣ. ಅಭಿಮುಖ ಯಾವ್ದೈತಿ? ಇಡಿ. ಅಭಿಮುಖ ಬೈ ಪಾರ್ಶ್ವ ಅದ್ರಾಗಿರೋದು ಫಸ್ಟ್ ಟ್ಯಾನ್ ಅದು. ಇದು ಎಷ್ಟು ಡಿಗ್ರಿ ಐತಿ ಇಲ್ಲಿ? 60 ಡಿಗ್ರಿ. ಅಭಿಮುಖ ಯಾವ್ದೈತಿ? ಇಡಿ. ಪಾರ್ಶ್ವ ಯಾವ್ದೈತಿ? ಸಿ ಡಿ. ಟ್ಯಾನ್ 60 ಅಂದ್ರೆ ಎಷ್ಟು? √3 ಇಡಿ ಬೈ ಸಿ ಡಿ. ಹೌದಾ?
ಈಗ ಇನ್ನೊಂದು ಇಲ್ಲೇ ನಾವು ತಗೋಕಿಲ್ಲ ಅಂದ್ರೆ ಇಡಿ ಇಲ್ಲೇ ಎ ಬಿ ಇಸ್ ಈಕ್ವಲ್ ಟು ಇಡಿ ಅಂತ ಗೊತ್ತಿರ್ಬೇಕು. ಇದು ದತ್ತ ಇದೆ, ಹೌದಾ? ಎ ಬಿ ಇಸ್ ಈಕ್ವಲ್ ಟು ಇಡಿ. ಈಗ ಸಿ ಡಿ ಈ ಕಡೆ ತಗೊಂಡ್ಬಿಟ್ರೆ ಏನಾಗ್ತತಿ? √3 ಸಿ ಡಿ ಇಸ್ ಈಕ್ವಲ್ ಟು ಇಡಿ. ಕರೆಕ್ಟಾ? √3 ಸಿ ಡಿ ಇಸ್ ಈಕ್ವಲ್ ಟು ಇಡಿ. ಈಗ ನಾನು ಇಡಿ ಅಂತಂದ್ರೆ ಏನ್ ತಗೋತೀನಿ? ಎ ಬಿ. √3 ಸಿ ಡಿ ಇಸ್ ಈಕ್ವಲ್ ಟು ಎ ಬಿ. ಯಾಕಂದ್ರೆ ಈಗ ನಾ ಬರ್ದೇನಿ ಏನೋ ಎ ಬಿ ಇಸ್ ಈಕ್ವಲ್ ಟು ಇಡಿ ಅಂತ. ಕರೆಕ್ಟ್ ಅಲ್ಲ? ಈಗ ಇಲ್ಲಿ ನೋಡ್ರಿ, ಈಗ ನಾ ಎ ಬಿ ತಗೊಂಡೇನೆ ಅಂತಂದ್ರ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಇಲ್ಲೇ ಎ ಬಿ ಎರಡು ಕಡೆ ಎ ಬಿ ಬರುವಂಗ ನೋಡ್ಕೋತೀನಿ. ಅಂದ್ರೆ ಇಲ್ಲೇ ಎ ಬಿ ಐತಲ್ಲ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಬೈ √3 ಇಟ್ಕೊಂಡ್ಬಿಡ್ತೀನಿ. ಅಂದ್ರೆ ಏನಾಗ್ತೈತಿ ಇಲ್ಲೇ ಎರಡು ಕಡೆ ಎ ಬಿ ಐತಿ ನಮ್ಗೆ. ಸೊ ಇಲ್ಲಿ ಈ ಕಡೆ ಸೈಡ್ ಎ ಬಿ ಅಂದ್ರೆ ಏನು? ಬಿ ಸಿ ಬೈ √3. ಈ ಕಡೆದು ಎ ಬಿ ಅಂತಂದ್ರೆ √3 ಸಿ ಡಿ. ಕರೆಕ್ಟಾ? ಹಾ, ಈಗ ಬಿ ಸಿ ಇಸ್ ಈಕ್ವಲ್ ಟು ಏನಾಗ್ತದೆ ಹಂಗಾರೆ? ಬಿ ಸಿ ಇಸ್ ಈಕ್ವಲ್ ಟು ಈ √3 ಈ ಕಡೆ ಹೋದ್ರ √3 ಇಂಟು √3, ಹೌದಾ? √3 ಇಂಟು √3 ಇಂಟು ಸಿ ಡಿ. ಈಗ ಬಿ ಸಿ ಇಸ್ ಈಕ್ವಲ್ ಟು √3 ಇಂಟು √3 ಅಂದ್ರೆ ಬರೇ 3 ಸಿ ಡಿ. ಅಂದ್ರೆ ಬಿ ಸಿ ಇಸ್ ಈಕ್ವಲ್ ಟು 3 ಸಿ ಡಿ. ಎಲ್ಲೈತೆ ಇದು ಬಿ ಸಿ? ಇದು ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು 3 ಟೈಮ್ಸ್ ಸಿ ಡಿ. ಇಲ್ಲಿ ಬರೆಯ. ಈಗ ನೋಡ್ರಿ, ಬಿ ಡಿ ಇಸ್ ಈಕ್ವಲ್ ಟು ಏನೈತಿ? ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಡಿ ಐತಿ. ಕರೆಕ್ಟಾ? ಈಗ ನಮ್ಗ ಬಿ ಸಿ ಕೇಳ್ಯಾರ. ಬಿ ಸಿ ಇಸ್ ಈಕ್ವಲ್ ಟು ಏನಾಯ್ತಿಲ್ಲೇ? ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ, ಈ ಸಿ ಡಿ ಈ ಕಡೆ ಹೋಗ್ಬಿಡ್ಬೇಕು. ಅಂದ್ರೆ ಬಿ ಸಿ ಬಿ ಡಿ ಮೈನಸ್ ಸಿ ಡಿ. ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಸಿ ಡಿ. ಈಗ ನಮ್ಗಿಲ್ಲೇ ಬಿ ಸಿ ಅಂತಂದ್ರೆ ಏನೈತಿ? ಬಿ ಸಿ ಇಸ್ ಈಕ್ವಲ್ ಟು 3 ಸಿ ಡಿ ಐತಿ. ಬಿ ಸಿ ಇಸ್ ಈಕ್ವಲ್ ಟು 3 ಸಿ ಡಿ ಅಂತ ಬರೀತೀನಿ ಬಿ ಸಿ ಜಾಗದಾಗ. ಇಲ್ಲಿ ಬಿ ಡಿ ಮೈನಸ್ ಸಿ ಡಿ. ಈ ಮೈನಸ್ ಸಿ ಡಿ ಈ ಕಡೆ ಬಂತಂದ್ರೆ ಪ್ಲಸ್ ಸಿ ಡಿ ಆಯ್ತು. 3 ಸಿ ಡಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಆಯ್ತು. ಅಂದ್ರ 4 ಸಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಆಯ್ತು. ಕರೆಕ್ಟಾ? 4 ಸಿ ಡಿ ಇಸ್ ಈಕ್ವಲ್ ಟು ಬಿ ಡಿ. ಅಂದ್ರ 4 ಟೈಮ್ಸ್ ಸಿ ಡಿ ಇಸ್ ಈಕ್ವಲ್ ಟು ಬಿ ಡಿ. ಓಕೆ. ಈಗ ಸಿ ಡಿ ಇಸ್ ಈಕ್ವಲ್ ಟು ಏನಾಗ್ತದೆ? ಸಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ. ಓಕೆ. ಈಗ ಸಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ. ಅಂದ್ರೆ ಸಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ ಅಂದ್ರೆ 3 ಸಿ ಡಿ. ಅದೇ ಬರ್ತೈತಿಲ್ಲ 4 ಟೈಮ್ಸ್ ಸಿ ಡಿ. ಈಗ ನೆಕ್ಸ್ಟ್ ಏನಾಗುತ್ತಿಲ್ಲ, 80 ಫೀಟ್ ಐತಿ. ಕರೆಕ್ಟಾ? 80 ಮೀಟರ್ 80 ಅಡಿ ಉದ್ದ ಐತಿ ರಸ್ತೆಯ ಉದ್ದ, ಹೌದಾ? ಹಂಗಾರ ಇಲ್ಲಿ ಹಾಕೊಂಡ್ಬಿಡ್ರಿ. ಬಿ ಡಿ ಅಂತಂದ್ರೆ ಇಲ್ಲಿ ಹಾಕ್ಬಿಡ್ರಿ. ಬಿ ಡಿ ಅಂತಂದ್ರೆ ಉದ್ದ ಹಾಕ್ಬಿಡ್ರಿ. ಬಿ ಡಿ ಅಂದ್ರೆ ಎಷ್ಟು? 80 ಮೀಟರ್. ಬಿ ಸಿ ಪ್ಲಸ್ ಸಿ ಡಿ. ಓಕೆ. ಬಿ ಸಿ ಪ್ಲಸ್ ಸಿ ಡಿ. ಈಗ ಇಲ್ಲಿ ನೋಡ್ರಿ, 80 ಇಸ್ ಈಕ್ವಲ್ ಟು ಬಿ ಸಿ ಅಂತಂದ್ರೆ 3 ಸಿ ಡಿ ಪ್ಲಸ್ ಸಿ ಡಿ ಎಷ್ಟಾಯ್ತು? 80 ಇಸ್ ಈಕ್ವಲ್ ಟು 4 ಸಿ ಡಿ. ಸಿ ಡಿ ಇಸ್ ಈಕ್ವಲ್ ಟು ಎಷ್ಟು? 80 ಬೈ 4. ಈಗ 4 ಒಂದ್ಲೆ 4 20 ಅಂದ್ರೆ ಸಿ ಡಿ ಇಸ್ ಈಕ್ವಲ್ ಟು ಸಿಕ್ತು ನಮ್ಗೆ 20 ಅಡಿ, ಹೌದಾ? ಏನು? ಸಿ ಡಿ ಇಸ್ ಈಕ್ವಲ್ ಟು 20 ಅಡಿ ಸಿಕ್ತು. ಈಗ
ಸಿ ಡಿ ಒಂದು ಕೇಳಿದ್ರೆ ಸಿ ಡಿ ಸಿಕ್ತು. ಈಗ ಇನ್ನ ಬಿ ಸಿ ಎಷ್ಟಾಗ್ತದೆ? ಬಿ ಸಿ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ಬಿ ಸಿ ಇಸ್ ಈಕ್ವಲ್ ಟು ನಮ್ಗೆ ಎಷ್ಟು ಬಂದೈತಿ? 3 ಟೈಮ್ಸ್ ಸಿ ಡಿ. ಹೌದಾ? ಅಂದ್ರ ಬಿ ಸಿ ಇಸ್ ಈಕ್ವಲ್ ಟು, ಇಲ್ಲೇ ಬರೋದು, ಬಿ ಸಿ ಇಸ್ ಈಕ್ವಲ್ ಟು 3 ಟೈಮ್ಸ್ ಸಿ ಡಿ. ಈಗ ಬಿ ಸಿ ಇಸ್ ಈಕ್ವಲ್ ಟು 3 ಇಂಟು ಸಿ ಡಿ ಅಂದ್ರೆ 20. ಬಿ ಸಿನೂ ಬಂತು 60 ಅಡಿ. ಹೌದಾ? ಈಗ ಬಿ ಸಿ ಮತ್ತು ಸಿ ಡಿ ಬಂತಿಲ್ಲ. ಈಗ ನಮ್ಗೆ ಎ ಬಿ ಅಥವಾ ಇ ಡಿ ಬೇಕು. ಎ ಬಿ ಅಂತಂದ್ರೆ ಇದನ್ನ ಸಮೀಕರಣ 1 ಅಂತೇಳಿ ತಗೋತೀನಿ. ಇದನ್ನ ಸಮೀಕರಣ 1 ಅಂತ ತಗೋತೇನೆ. ಈಗ ಬಿ ಸಿ ಇಸ್ ಈಕ್ವಲ್ ಟು 60 ಅನ್ನು ಸಮೀಕರಣ 1ರಲ್ಲಿ ಹಾಕಿ ಏನಾಗ್ತಿಲ್ಲ? ಸಮೀಕರಣ 1 ಬಿ ಸಿ ಅಂತಂದ್ರೆ ಎಷ್ಟೈತಿ? 60. ಈಗ ಸಮೀಕರಣ 1ರ ಬಿ ಸಿ ಐತಿಲ್ಲ, ಅಲ್ಲಿ 60 ಹಾಕ್ರಿ. ಬೈ √3 ಇಸ್ ಈಕ್ವಲ್ ಟು ಎ ಬಿ. ಎ ಬಿ ಅಂತಂದ್ರೆ ಎಷ್ಟಾಯ್ತು? 60 ಬೈ √3. ಇದನ್ನ ನೀವು ಬೇಕಂದ್ರೆ ಈ ತರನು ಬರ್ಕೋಬಹುದು. ಏನು? √3 ಇಂಟು √3 ಎಷ್ಟಾಯ್ತು? 3 ಆಯ್ತು. ಇಂಟು 20 ಬೈ √3 ಇಸ್ ಈಕ್ವಲ್ ಟು ಎ ಬಿ. ಈಗ √3 ಹೋಯ್ತು. ಏನು ಉಳಿತಲ್ಲೇ? ಎ ಬಿ ಇಸ್ ಈಕ್ವಲ್ ಟು 20 √3. ಎ ಬಿ ಇಸ್ ಈಕ್ವಲ್ ಟು 20 √3. ಈಗ ಎ ಬಿ ಇಸ್ ಈಕ್ವಲ್ ಟು 20 √3 ಅಂತಂದ್ರ ಇ ಡಿ ಇಸ್ ಈಕ್ವಲ್ ಟುನು ಅಷ್ಟೇ ಆಗ್ತದೆ. ಯಾಕಂದ್ರ ಎ ಬಿ ಇಸ್ ಈಕ್ವಲ್ ಟುನ ಇ ಡಿ. ಕರೆಕ್ಟಾ? ಈಗ ಕಂಬಗಳ ಉದ್ದ ಎಷ್ಟಾಯ್ತು? ಕಂಬಗಳ ಎತ್ತರ ಎಷ್ಟು? 20 √3 ಮತ್ತು ಈ ಒಂದು ಬಿಂದುವಿನಿಂದ ಕಂಬಗಳ ದೂರ ಅದನ್ನು ಇಲ್ಲಿ ತೆಗೆದಿವಿ ನಾವು. ಏನು? ಬಿ ಸಿ ಇದು ಒಂದು ಸಿ ಎಲ್ಲೆತ್ತಿದು ಸಿ ಒಂದು ಬಿಂದು ಆಗಿದೆ. ಇಲ್ಲಿ ಬಿ ದಿಂದ ಸಿ ವರೆಗೆ ಎಷ್ಟಾಯ್ತು ಹಂಗಾರೆ? ಬಿ ದಿಂದ ಸಿ ವರೆಗೂ 60 ಅಡಿ. ಬಿ ದಿಂದ ಸಿ ವರೆಗೂ 60 ಅಡಿ. ಹೌದಲ್ಲ? ಹಂಗಾದ್ರೆ ಈ ಕಡೆ ಎಷ್ಟು ಉಳಿದೈತಿ? 20 ಅಡಿ. ಸಿ ಡಿ ಎಷ್ಟಾಯ್ತು? 20 ಅಡಿ. ಎಲ್ಲ ಸೇರಿ ಎಷ್ಟಾಯ್ತು? 80 ಅಡಿ. ನಾವು ಮಾಡಿದ್ದು ಸರಿಯಾಗಿದೆ ಅಂತ ಅರ್ಥ. ಅರ್ಥ ಆಯ್ತಾ?